ಬಿಜೆಪಿ ಪಕ್ಷದ ಕೋಲಾರ ಜಿಲ್ಲಾ ಘಟಕದಲ್ಲಿ ಜಿಲ್ಲಾಧ್ಯಕ್ಷರು ಓಂ ಶಕ್ತಿ ಚಲಪತಿರವರ ನೇತೃತ್ವದಲ್ಲಿ ನರೇಂದ್ರ ಮೋದಿರವರ 12 ವರ್ಷದ ದಾಖಲೆ ಯಶಸ್ಸಿನ ಆಡಳಿತ ಹಿನ್ನೆಲೆ ಕೋಲಾರಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿರವರ ಆಡಳಿತ ಮೆಚ್ಚುಗೆ ಪಡೆದು ಮುಳಬಾಗಿಲು ತಾಲೂಕಿನ ತಿಪ್ಪದೊಡ್ಡಿ ಗ್ರಾಮದ ಉದ್ಯಮಿ ಕೆ.ಇ. ಅಶ್ವತ್ಥನಾರಾಯಣರವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ತದನಂತರ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ನರೇಂದ್ರ ಮೋದಿಜಿ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ಒಂದೇ ಒಂದೇ ಕ್ಷೇತ್ರದ ಗ್ರಾಮಾಂತರ ಭಾಗದ ತಿಪ್ಪದೊಡ್ಡಿ ಗ್ರಾಮಾಂತರದ ನಮ್ಮ ಇವರು ಕಾಂಗ್ರೆಸ್ಸಲ್ಲಿದ್ದರು, ಕಾಂಗ್ರೆಸ್ ತೊರೆದು ಇವತ್ತು BJPಗೆ ಎಲ್ಲರ ಸಮ್ಮುಖದಲ್ಲಿ ಸೇರ್ತಾ ಇದ್ದಾರೆ. ಅವರಿಗೆ ನಾವು ಕೋಲಾರ ಜಿಲ್ಲಾ BJP ಮತ್ತು ಇದರಿಂದ ನನಗೆ ಜಿಲ್ಲಾ BJP ಹಾಗೂ ಮುಳಬಾಗಿಲು ಕ್ಷೇತ್ರದಿಂದ ಅವ್ರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ನೀವು ಸಕ್ರಿಯವಾಗಿ ಪಕ್ಷದಲ್ಲಿ ಪಕ್ಷ ಕೊಟ್ಟಂಥ ಕೆಲಸ ಮಾಡಬೇಕು, ನಾವೆಲ್ಲ ಸಹಕಾರ ಕೊಡ್ತೀವಿ. ಅದೇ ರೀತಿ ನಿಮ್ಮ ಒಂದು ಸೇರ್ಪಡೆ ಪಕ್ಷಕ್ಕೆ ಬಲ ಕೊಡಬೇಕನ್ನೋದು ನನ್ನೊಂದು ಆಶೆ ಆಗಿದೆ, ನಮ್ಮೆಲ್ಲ ಕಾರ್ಯಕರ್ತರ ಆಶಯ ಕೂಡ ಆಗಿದೆ. ಒಳ್ಳೆಯದಾಗುತ್ತೆ. जय बोलो भारत माता की, नरेंद्र मोदी जी की, नरेंद्र मोदी जी की, बोला रम्मा ताई के, बोला रम्मा ताई के. ಹೆಣ್ಮಕ್ಳು ಒಂದಷ್ಟು ತಿಪ್ಪದೊಡ್ಡಿ ಮುಳಬಾಗಿಲು ತಾಲೂಕು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ನಮ್ಮದು. ಮೊದಲಿನಿಂದ ನಾವು ಅಲ್ಲಿ ರಾಜಕೀಯದಲ್ಲಿ ಸತತವಾಗಿ ದುಡ್ಕೊಂಡು ಬರ್ತಾನೆ ಇದ್ದೀವಿ. ನಮಗೆ ನಮ್ಮ ಮೋದಿಯವರ BJPಯಲ್ಲಿ ಯಾವ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ, 12 ವರ್ಷಗಳ ಹಿಂದೆ ಆಗಿತ್ತು, 12 ವರ್ಷ ಆದಮೇಲೆ ಯಾವ ಥರ ಅನ್ನೋದು ನಮಗೆ ತುಂಬ ಸಂತೋಷ ಆಗಿದೆ. ಅವರ ಬೆಳವಣಿಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮಗೆ ಇನ್ನು ಸನಾತನ ಧರ್ಮವನ್ನು ಉಳಿಸ್ತಾ ಬರ್ತಾ ಇದ್ದಾರೆ. ನಮ್ಮ ಧಾರ್ಮಿಕ ಕಾರ್ಯಗಳಿಗಾಗಲಿ ಎಲ್ಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಚಲಪತಿಯವರು ತುಂಬ ಚೆನ್ನಾಗಿ ನಮ್ಮ ಮೋದಿಯವರು ಡೆವಲಪ್ ಮಾಡ್ತಾ ಬಂತಾ ಇದ್ದಾರೆ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ನಮ್ಮ ಅಧ್ಯಕ್ಷರಾದ ಚಲಪತಿ ಅವರಿಗೆ ತುಂಬ ಧನ್ಯವಾದಗಳು. ನಾನು ಅವರು ಏನೇ ಕಾರ್ಯವಹಿಸಲಿ ನಾನು ಸತತವಾಗಿ ಅವ್ರ ಮಾತು ಮೀರದೆ ನಾನು ಏನು ಹೇಳಿದ್ರು ನಾನು ಸತತವಾಗಿ ನಾನು BJP ಕೆಲಸ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ನಾನು ಸಿದ್ಧನಾಗಿರ್ತೇನೆ. ಧನ್ಯವಾದಗಳು.